ತುಂಬ ಬ್ಯೂಟಿಫುಲ್ ಆಗಿರೋಂಥ ಒಂದು ಆರ್ನಮೆಂಟಲ್ ಪ್ಲಾಂಟ್ನ ನೀವು ಹುಡುಕ್ತಾ ಇದ್ರೆ ಈ ಅರಾಲಿಯಾಸ್ ಪ್ಲಾಂಟ್ನ ಚೂಸ್ ಮಾಡ್ಕೋಬಹುದು. ತುಂಬ ಕೇರ್ ಮಾಡ್ದೇ ಈಸಿಯಾಗಿ ಬೆಳೆಯುವಂಥ ಗಿಡ ಇದು. ಈ ಅರಾಲಿಯಾಸ್ ಪ್ಲಾಂಟಲ್ಲಿ ಡಿಫ್ರೆಂಟ್ ವೆರೈಟೀಸ್ ಬರುತ್ತೆ. ಚಿಕ್ಕ ಎಲೆಗಳಿರೋವಂಥದ್ದು, ದೊಡ್ಡ ಎಲೆಗಳಿರೋವಂಥದ್ದು, ಎಲೆಗಳ ಕಲರು ಫುಲ್ ಗ್ರೀನ್ ಇರೋವಂಥದ್ದು, ಈ ರೀತಿ ಎರಡು ಮಿಕ್ಸ್ ಆಗಿರೋವಂಥ ವೇರಿಗೇಟೆಡ್ ಇರೋವಂಥ ಎಲೆಗಳು, ಡಾರ್ಕ್ ವೆರೈಟಿ, ಈ ರೀತಿ ತುಂಬ ವೆರೈಟೀಸ್ ಬರುತ್ತೆ. ಈ ರೀತಿ ತುಂಬ ಉದ್ದ ಬೆಳೆಯುವಂಥ ಗಿಡ ಕೂಡ ಬರುತ್ತೆ. 3 ರಿಂದ 4 ಫೀಟ್ ಅಷ್ಟು ಉದ್ದ ಬೆಳೆಯುತ್ತೆ. ಯಾವುದೇ ವೆರೈಟಿ ಗಿಡ ಆದ್ರೂ ಸೆಮಿ ಶೇಡ್ ಅಥವಾ ಬ್ರೈಟ್ ಲೈಟಲ್ಲಿ ಬೆಳೆಯುವಂಥ ಗಿಡ ಇದು. ಡೈರೆಕ್ಟ್ ಸನ್ಲೈಟಲ್ಲಿ ಈ ಗಿಡನ ಇಡಲೇಬಾರ್ದು. ಸ್ವಲ್ಪ ಬಿಸಿಲು ಬಿದ್ದರೆ ಪರವಾಗಿಲ್ಲ, ಆದರೆ ಈ ಗಿಡಕ್ಕೆ ಹ್ಯುಮಿಡಿಟಿ ಚೆನ್ನಾಗಿದ್ರೆ, ನೆರಳು ಚೆನ್ನಾಗಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ತುಂಬ ನೆರಳಲ್ಲಿಟ್ಟಾಗ ಎಲೆಗಳ ಕಲರು ತುಂಬ ಗ್ರೀನ್ ಆಗಿರುತ್ತೆ. ತುಂಬ ಬ್ರೈಟ್ ಲೈಟಲ್ಲಿ ಇಟ್ಟಾಗ ಎಲೆಗಳ ಕಲರು ಗ್ರೀನ್ಗಿಂತ ಜಾಸ್ತಿ ಕ್ರೀಮ್ ಕಲರಲ್ಲಿರುತ್ತೆ. ಈ ಡಿಫ್ರೆನ್ಸ್ನ ನೀವು ವೇರಿಗೇಟೆಡ್ ಎಲೆಗಳಿರುವಂಥ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೋಬೋದು. ಈ ಪ್ಲ್ಯಾಂಟ್ ಇಟ್ಟಿರುವಂಥ ಜಾಗದಲ್ಲಿ ದಿನಕ್ಕೆ 2 ಗಂಟೆ ಮಾತ್ರ ಬಿಸಿಲು ಬೀಳುತ್ತೆ. ಹಾಗಾಗಿ ಇದ್ರ ಎಲೆಗಳಲ್ಲಿ ನೀವು ನೋಡ್ಬೋದು ತುಂಬ ಕ್ರೀಮ್ ಕಲರ್ ಇದೆ. ಇದರದ್ದೇ ಚಿಕ್ಕ ಪ್ಲ್ಯಾಂಟ್ನ ನಾನು ಫುಲ್ ಇಂಡೋರಲ್ಲಿ ಇಟ್ಟಿರ್ತೀನಿ. ಹಾಗಾಗಿ ಈ ಎಲೆಗಳಲ್ಲಿ ಗ್ರೀನ್ ಹೆಚ್ಚು ಕಾಣಿಸ್ತಾ ಇದೆ. ಪಾಟ್ ಮಿಕ್ಸ್ ಬಗ್ಗೆ ಹೇಳೋದಾದರೆ ಬೇರೆ ಎಲ್ಲ ಗಿಡಗಳಿಗೆ ಹಾಕೋ ಹಾಗೆ ನಾರ್ಮಲ್ ಪಾಟ್ ಮಿಕ್ಸ್ನೇ ತಗೋಬಹುದು. ಮರಳು, ಮಣ್ಣು, ಕೋಕೋಪಿಟ್ ಮತ್ತು ಕಾಂಪೋಸ್ಟ್ ಈ 4 ಈಕ್ವಲ್ ಆಗಿ ಹಾಕೋಬಹುದು. ಆರ್ನಮೆಂಟಲ್ ಪ್ಲಾಂಟ್ಸ್ಗೆಲ್ಲ ಕೋಕೋಪಿಟೇ ಹಾಕೋಬೇಕಾಗಿಲ್ಲ. ಅದ್ರ ಬದಲು ನೀವು ಈ ರೀತಿ ರೈಸ್ ಹಸ್ ಕೂಡ ಹಾಕೋಬಹುದು. ಕೋಕೋಪಿಟ್ ರೀತಿಯೇ ಈ ಭತ್ತದ ಹೊಟ್ಟು ಕೂಡ ಮಣ್ಣನ್ನು ಪೋರಸ್ ಮಾಡುತ್ತೆ, ನೀರನ್ನು ಸರಾಗವಾಗಿ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಪ್ಲ್ಯಾಂಟ್ನ ಕಟ್ಟಿಂಗಿಂದ ಈಸಿಯಾಗಿ ಬೆಳಿಬಹುದು. ಕಟ್ಟಿಂಗಿಂದ ಬೆಳೆಯೋರು ಫೆಬ್ರವರಿ, ಜೂನ್, ಆಗಸ್ಟ್ ಅಥವಾ ಸೆಪ್ಟೆಂಬರ್ ಈ 4 ತಿಂಗಳುಗಳಲ್ಲಿ ನೀವು ಯಾವುದೇ ತಿಂಗಳಲ್ಲಿ ಹಾಕಿದ್ರೂ ತುಂಬ ಚೆನ್ನಾಗಿ ರೂಟ್ಸ್ ಬರುತ್ತೆ. ಪ್ರೊಪಗೇಷನ್ ಮಾಡೋದಕ್ಕೆ ಬರೀ ಕಟ್ಟಿಂಗ್ ಮಾತ್ರ ಅಲ್ಲ, ಬುಡದಿಂದ ಈ ರೀತಿ ತುಂಬ ಗಿಡಗಳು ಬಂದಿರುತ್ತೆ. ನಾವು ರೀಪಾಟ್ ಮಾಡಬೇಕಾದ್ರೆ ಈ ಗಿಡಗಳನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಡಿವೈಡ್ ಮಾಡಿಬಿಟ್ಟು ಕೂಡ ನೆಡಬಹುದು. ಸಮ್ಮರಲ್ಲಿ ತುಂಬ ಹೀಟ್ ಇರೋದ್ರಿಂದ ತುಂಬ ನೆರಳಿರೋ ಕಡೆನೇ ಈ ಗಿಡನ ಇಡಬೇಕು. ಬೇರೆ ಟೈಮಲ್ಲಿ ಸ್ವಲ್ಪ ಬಿಸಿಲು ಬಿದ್ದರೆ ಪರವಾಗಿಲ್ಲ. ಸೆಮಿ ಶೇಡಲ್ಲಿ ಬೆಳೆಯೋ ಗಿಡ ಆಗಿರೋದ್ರಿಂದ ನೀರನ್ನು ಡೈಲಿ ಹಾಕಬಾರ್ದು. ಮಣ್ಣು ಡ್ರೈ ಆಗಿರೋದನ್ನ ನೋಡಿಕೊಂಡು ನೀರು ಹಾಕಬೇಕು. ಫರ್ಟಿಲೈಸರ್ ಬಗ್ಗೆ ಹೇಳೋದಾದರೆ NPK ಕೂಡ ಹಾಕ್ಬೋದು. 1 ಲೀಟ್ರ್ ನೀರಲ್ಲಿ 1 ಸ್ಪೂನ್ NPKನ ಮಿಕ್ಸ್ ಮಾಡಿ ತಿಂಗಳಲ್ಲಿ 1 ಸಲ ಹಾಕಬಹುದು. NPK ಹಾಕೋಕ್ಕೆ ಇಷ್ಟ ಇಲ್ಲದೆ ಇರೋರು ಆರ್ಗ್ಯಾನಿಕ್ ಆಗಿರೋಂಥ ಗೊಬ್ಬರನ ಯಾವ್ದು ಬೇಕಾದರೂ ಕೊಡ್ಬೋದು. ಎಪ್ಸಮ್ ಸಾಲ್ಟ್ ಕೂಡ ಸ್ಪ್ರೇ ಮಾಡಬಹುದು. ಮಂತ್ಲಿ ಒನ್ಸ್ ಎಪ್ಸಮ್ ಸಾಲ್ಟ್ನ 1 ಲೀಟ್ರ್ ನೀರಲ್ಲಿ 1 ಸ್ಪೂನ್ ಎಪ್ಸಮ್ ಸಾಲ್ಟ್ ಹಾಕಿ ಸ್ಪ್ರೇ ಮಾಡಿದರೆ ಇದ್ರ ಎಲೆಗಳೆಲ್ಲ ತುಂಬ ಬ್ರೈಟಾಗಿ ಕಾಣಿಸುತ್ತೆ. ಎಲೆಗಳು ಏಜ್ ಆಗ್ತಾ ಆಗ್ತಾ ಎಲ್ಲೋ ಆಗ್ತಾ ಬರುತ್ತೆ, ಕೆಳಗಡೆಯಿಂದ ಎಲ್ಲೋ ಆಗ್ತಾ ಬರುತ್ತೆ. ಆ ಎಲ್ಲೋ ಆಗಿರೋ ಎಲೆಗಳನ್ನೆಲ್ಲ ಕ್ಲೀನ್ ಮಾಡ್ತಾ ಇರಬೇಕು. ಈ ಅರಾಲಿಯಾದಲ್ಲಿ ಚಿಕ್ಕ ಪ್ಲ್ಯಾಂಟ್ಗಳನ್ನ ಟೇಬಲ್ ಟಾಪ್ ಪ್ಲ್ಯಾಂಟ್ಸ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ಟೀಪಾಯ್ ಮೇಲೆ, ಸ್ಟಡಿ ಟೇಬಲ್ ಮೇಲೆ ಅಥವಾ ವಿಂಡೋ ಸೈಡ್ ಕೂಡ ಇಟ್ಕೋಬಹುದು. ಇಂಡೋರಲ್ಲಿ ಇಡುವಂಥ ಪ್ಲ್ಯಾಂಟ್ಸ್ಗೆ ಮಣ್ಣು ಕಾಣಿಸದೇ ಇರೋ ಥರ ಮಣ್ಣನ್ನು ಕವರ್ ಮಾಡೋದಕ್ಕೆ ಯಾವುದರಿಂದನಾದರೂ ಮಲ್ಚಿಂಗ್ ಮಾಡಲೇಬೇಕು. ಪೆಬ್ಬಲ್ಸ್ನ ಅಥವಾ ಸ್ಟೋನ್ಸ್ನ ಯೂಸ್ ಮಾಡ್ಬೋದು, ಲೇಕಾ ಬಾಲ್ಸ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ ಬಾದಾಮಿ ಶೆಲ್ಸ್ನ ಯೂಸ್ ಮಾಡ್ತಾ ಇದ್ದೀನಿ.